ನಿಮಗೆಲ್ಲರೂ ಕೂಡ ಈ ಮಧ್ಯಾಹ್ನದ ಶುಭೋದಯ. ಈ ಹಿಂದೆ ನಾವು 8ನೇ ತರಗತಿಯಲ್ಲಿ ಈಗಾಗಲೇ ಮೌರ್ಯರೆಂಬ ಮತ್ತು ಕುಶಾನರೆಂಬ ಅಧ್ಯಾಯದಲ್ಲಿ ಮೌರ್ಯರ ಪ್ರಸಿದ್ಧರಾದ ಚಂದ್ರಗುಪ್ತ ಮೌರ್ಯ, ಅಶೋಕ ಮತ್ತು ಅವರ ಶಿಲಾಶಾಸನಗಳು ಹಾಗೂ ಆ ಬೌದ್ಧ ಧರ್ಮಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆಗಳು ಮತ್ತು ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಅಶೋಕನ ಕೈಗೊಂಡಂತಹ ಕಳಿಂಗ ಯುದ್ಧ, ಆ ಕಳಿಂಗ ಯುದ್ಧದಿಂದ ಮಮ್ಮಲ ಮರಿಗೆ ಅವನು ಯಾಕೆ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಹೊಂದಿ ಆ ಯುದ್ಧವನ್ನು ತ್ಯಜಿಸಿದ ಅನ್ನೋದನ್ನು ನಾವು ಈಗಾಗಲೇ ಸಾಕಷ್ಟು ವಿಚಾರ ತಿಳ್ಕೊಂಡು, ಕೊನೆ ಮತ್ತು ಮೊದಲನೇ ಏನು ಯುದ್ಧವಾದಂಥ ಕಳಿಂಗ ಯುದ್ಧವನ್ನು ಮಾಡಿದ ನಂತರ ಕ್ರಿಸ್ತ ಶಕ 261ರಲ್ಲಿ ಅಶೋಕನ ಮನಸ್ಸು ಅಂತಕ್ಕಂಥದ್ದು ಆ ಯುದ್ಧವನ್ನು ನೋಡಿ ಮಮ್ಮಲ ಮರಿಗೆ ಪರಿವರ್ತನೆಯನ್ನ ಆದ. ನಂತರ ಮೌರ್ಯರ ಪ್ರಸಿದ್ಧ ದೊರೆಯಾಗಿ ಅವನು ಹೆಸರನ್ನು ಗಳಿಸಿ ಸಾಮ್ರಾಟನಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಪ್ರಪಂಚದ ವಿವಿಧ ಕಡೆಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಬೇಕಾಗಿರುವ ತನ್ನ ಮಕ್ಕಳಾದಂತಹ ಸಂಘಮಿತ್ರಿಗಳು ರಾಹುಲರನ್ನು ಕಳಿಸಿಕೊಡ್ತಾನೆ. ಹೀಗೆ ಮೌರ್ಯರ ಆಡಳಿತದ ಅವಧಿಯಲ್ಲಿ ಅವರು ಯಾವ ರೀತಿ ಸಾಂಸ್ಕೃತಿಕವಾಗಿ ಕಲೆ, ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ನೀಡಿರುವುದನ್ನು ಈ ದಿನದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಯಲಿಕ್ಕೆ ಪ್ರಯತ್ನಿಸೋಣ. ಮಕ್ಕಳ ಸಾಂಸ್ಕೃತಿಕ ಕೊಡುಗೆ ಅಂತ ಬಂದಾಗ ಸಾಮಾನ್ಯವಾಗಿ ಪ್ರತಿಯೊಂದು ಸಾಮ್ರಾಜ್ಯದ ಅರಸರು ಮತ್ತು ದೊರೆಗಳು ತಮ್ಮದೇ ಆದಂತಹ ಒಂದು ಇರುವಿಕೆಯನ್ನು ತೋರಿಸಲಿಕ್ಕೆ ಅವರು ಕಲಾಕ್ಷೇತ್ರಕ್ಕೆ, ವಾಸ್ತುಶಿಲ್ಪಕ್ಕೆ ಉದಾರವಾದಂತಹ ಕೊಡುಗೆಗಳನ್ನು ಕೊಟ್ಟಿರ್ತಾರೆ. ಹಾಗೆಯೇ ಮೌರ್ಯರ ಕಾಲದಲ್ಲಿ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಹೇಗಿತ್ತು ಅನ್ನೋದು ಅವರು ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಕೆರೆ ಮತ್ತು ಕಾಲುವೆ, ನೀರಾವರಿ. ಸೊ ಕೆರೆ ಕಾಲುವೆ ನೀರಾವರಿ ವ್ಯವಸ್ಥೆಗೆ ಇವರು ಅನುಕೂಲವನ್ನ ಮಾಡಿಕೊಟ್ಟಿದ್ರು. ಯಾರು? ಮೌರ್ಯರು. ಅದರಲ್ಲೂ ಚಂದ್ರಗುಪ್ತ ಮೌರ್ಯ ತನ್ನ ಆಸ್ಥಾನದಲ್ಲಿ ರಾಜ್ಯಪಾಲನಾದಂತಹ ಪುಷ್ಯಗುಪ್ತನು ಅವನೇನು ಮಾಡಿದ, ಜುನಾಗಢದ ಬಳಿ ಸುದರ್ಶನ ಸರೋವರ ಕಟ್ಟಿಸಿದ. ಸುದರ್ಶನ ಸರೋವರನು ಪುಷ್ಯಗುಪ್ತ ಅವನ ಆಸ್ಥಾನದಲ್ಲಿ ರಾಜ್ಯಪಾಲ ಪುಷ್ಯಗುಪ್ತ ಅಂತೇಳಿ. ಸೊ ಹೀಗೆ ಮತ್ತೆ ಅಶೋಕನು ಸಹ ನೋಡಿ, ಅದು ಚಂದ್ರಗುಪ್ತ ಮೌರ್ಯ ಅವನ ಆಸ್ಥಾನ ಮಾಡಿದ. ಇನ್ನು ಅಶೋಕ ತನ್ನ ಆಣೆಕಟ್ಟಿಗೆ ಇವನ ಅವಧಿಯಲ್ಲಿ ಅವನೇ ಮಾಡಿದ ಈ ಒಂದು ಸುದರ್ಶನ ಸರೋವರದ ಆಣೆಕಟ್ಟಿಗೆ ಏನ್ ಮಾಡಿದ ಅಂತಂದ್ರೆ ತುಷಸ್ಥ ಎಂಬ ಅಧಿಕಾರಿಯನ್ನ ಮೇಲ್ವಿಚಾರಣೆಯಾಗಿ ನೇಮಕ ಮಾಡ್ತಾರೆ. ಮತ್ತೆ ನೀರಾವರಿ ಕಾಲುವೆಗಳ ಬಗ್ಗೆ ಏನು ನಾವು ಮೌರ್ಯರ ಇತಿಹಾಸವನ್ನು ತಿಳಿದಿರತಕ್ಕಂಥ ಆಕಾರ ಗ್ರಂಥಗಳಿವೆ. ಮೆಗಸ್ಥಾನ ಇಂಡಿಕ ಆಗಿರಬಹುದು, ಮುದ್ರಾ ರಾಕ್ಷಸ ಆಗಿರಬಹುದು, ಮತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರ, ಇವುಗಳಲ್ಲೆಲ್ಲವೂ ಕೂಡ ಆ ಮೌರ್ಯ ಸಾಮ್ರಾಜ್ಯದ ಏನೇನು ಆಡಳಿತ ವ್ಯವಸ್ಥೆಯನ್ನು, ಅರ್ಥವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲೂ ಚಾಣಕ್ಯ, ಕೌಟಿಲ್ಯ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಒಬ್ಬ ರಾಜನಿಗೆ ನರಿ ಮತ್ತು ಸಿಂಹದ ಗುಣಗಳಿರಬೇಕು ಅಂತ ಹೇಳ್ತಾರೆ. ಸಿಂಹ ಗಾಂಭೀರ್ಯತೆಗೆ ಹೆಸರುವಾಸಿ, ನರಿ ಮೋಸ, ಹಂಗೆ ಎರಡೂ ಗುಣಗಳನ್ನು ಹೊಂದಿರಬೇಕು ಅಂತೇಳಿ ಅವನು ಹೇಳ್ತಾ. ಮತ್ತೆ ಅವನ ಅಧಿಕಾರ ನಡೆಸಬೇಕಾದ್ರೆ ಹೇಗಿರಬೇಕು? ಸಾಮ, ದಾನ, ದಂಡ, ಭೇದ. ಆ ಸಂಸ್ಕೃತದ ಭಾಷೆಯಲ್ಲಿ ಇದ್ರೂ ಕೂಡ ಇವೆಲ್ಲವುಗಳನ್ನು ಇವತ್ತು ನೋಡಿ, ಇವತ್ತು ಏನು ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲಗಳು ಏರ್ಪೇರುಗಳು ಹಿಡಿದು ಅದನ್ನು ಮಾದರಿಯಾಗಿರ್ತಕ್ಕಂಥ ಗ್ರಂಥ ಅದು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಮತ್ತೆ ಈ ಮೌರ್ಯರ ಕಾಲದಲ್ಲಿ ನೋಡು, ಕೈದಿಗಳನ್ನ, ಗುಲಾಮರನ್ನ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಭೂಕಂದಾಯ ಅಂತಕ್ಕಂಥದ್ದು ರಾಜ್ಯದ ಆದಾಯ 1/4 ಭೂಕಂದಾಯವನ್ನು ಕಟ್ಟಬೇಕಾಗಿತ್ತು. ಭೂಮಿಗೆ ಸರ್ಕಾರಕ್ಕೆ ಅವರು ತೆರಿಗೆಯನ್ನ ಕಟ್ಟಬೇಕಾಗಿತ್ತು. ಮತ್ತೆ ಇಲ್ಲಿ ಸಾಮಹರ್ತೃ ಮತ್ತೆ ಸನ್ನಿಧಾತ ಎಂಬ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಯಾವುದಕ್ಕೆ? ಅವರನ್ನ ಟ್ಯಾಕ್ಸ್ ಕಲೆಕ್ಷನ್ ಮಾಡಕ್ಕೆ, ತೆರಿಗೆ ಸಂಗ್ರಹ ಮಾಡೋದಕ್ಕೆ ಸಾಮಹರ್ತೃ ಮತ್ತು ಸನ್ನಿಧಾತ ಎಂಬ ಅಧಿಕಾರ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇವ್ರನ್ನ ಅವರು ನೇಮಕ ಮಾಡಿದ್ರು. ಯಾರು? ಮೌರ್ಯರು. ಇನ್ನ ಮತ್ತೆ ಮಾಡಿದ್ರು ಅಂತಂದ್ರೆ ಅವರು
ತೆರಿಗೆ ಸಂಗ್ರಹ ಮಾಡಲು ಆ ರಾಜ್ಯ ಭಂಡಾರದಲ್ಲಿ ಅನೇಕ ಅಧಿಕಾರಿಗಳನ್ನು ಅವರು ನೇಮಕ ಮಾಡಿ ಪ್ರಜೆಗಳಿಂದ ಕಂದಾಯವನ್ನು ವಸೂಲಿಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಾರೆ ಈ ಮೌರ್ಯರು ಕೃಷಿ ಜೊತೆಗೆ ಇತರೆ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ, ಉದಾಹರಣೆಗೆ ಕರಕುಶಲ ವಸ್ತುಗಳು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಬಟ್ಟೆಯಿಂದ ವಸ್ತುಗಳನ್ನು ತಯಾರಿಸ್ತಕ್ಕಂಥದ್ದು, ಬುಟ್ಟಿ ಎಣಿತಕ್ಕಂಥದ್ದು, ಮಡಿಕೆ ತಯಾರಿಸ್ತಕ್ಕಂಥದ್ದು, ಕಮ್ಮಾರಿಕೆ ಮಾಡ್ತಕ್ಕಂಥದ್ದು, ಚಮ್ಮಾರಿಕೆ ಮಾಡ್ತಕ್ಕಂಥದ್ದು, ಇವುಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ರು. ಮತ್ತೆ ವಿದೇಶ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಕೂಡ ಇವರು ಪ್ರೋತ್ಸಾಹಿಸಿದ್ರು. ಯಾರು? ಮೌರ್ಯರು. ಆಗಲೇ ನೋಡಿ, ಆಗಿನ ಕಾಲದಲ್ಲಿ ಪಾಟಲಿಪುತ್ರಕ್ಕೆ ಮಗಧ, ಪಾಟಲಿಪುತ್ರ ಅಂದರೆ ಅಯೋಧ್ಯೆ, ಇಲ್ಲಿ ಇವತ್ತಿನ ಪಾಟ್ನಾ ಅಂತ ಕರೀತಾರೆ, ಅಲ್ಲಿ ಇದರ ಭಾಗಗಳಿಗೂ ಕೂಡ ಸಂಚರಿಸಲಿಕ್ಕೆ ಅವರು ಏನು ಮಾಡಿದ್ರು, ವಸ್ತುಗಳನ್ನು ಉತ್ಪಾದನೆ ಮಾಡಿದಂಥ ಸಾಗಾಟ ಮಾಡಲಿಕ್ಕೆ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದ್ರು, ಹೈವೇ ಅಂತೇಳಿ ಕರಿತೀವಿ. ಮತ್ತೆ ರಾಜಧಾನಿಯ ಇಂದ ಅಂದರೆ ಪಾಟಲಿಪುತ್ರದಿಂದ ವೈಶಾಲಿಯವರೆಗೆ ಚಂಪಾರಣ್ಯ ಮಾರ್ಗವಾಗಿ ನೇಪಾಳಕ್ಕೆ ಹೋಗ್ತಕ್ಕಂತಹ ರಾಜ್ಯ ಮಾರ್ಗವನ್ನು ಅವರು ನಿರ್ಮಾಣ ಮಾಡಿದ್ರು. ಜೊತೆಗೆ ಅದು ಎಲ್ಲಿ ನೇಪಾಳಕ್ಕೆ ಹೋಗಿ ಮತ್ತೆ ಪಂಜಾಬಿನ ಮೂಲಕ ತಕ್ಷಶಿಲೆ ನಗರವನ್ನು ಸೇರ್ತಕ್ಕಂತಹ ರಸ್ತೆ ಮಾರ್ಗಗಳನ್ನು ನಿರ್ಮಾಣ ಮಾಡಿದರು. ಮತ್ತು ವ್ಯಾಪಾರಿಗಳು ಈ ಮಾರ್ಗಗಳ ಮೂಲಕ ತಾವು ತಯಾರಿಸಿದಂತಹ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಇವರು ಮಾಡಿಕೊಟ್ಟರು. ಅದರ ಜೊತೆಗೆ ಇವರು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆ ಮಾಡಿದರು. ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳ್ಳಿ ನಾಣ್ಯಗಳನ್ನು ಇವರು ತಂದರು. ಹಾಗಾಗಿ ಈ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದ ನಂತರ ಮೌರ್ಯರ ಆಡಳಿತದ ಅವಧಿಯಲ್ಲಿ ಎರಡನೇ ನಗರೀಕರಣ ಅಂತಕ್ಕಂಥದ್ದು, ಅಂದರೆ ಎರಡನೇ ನಗರೀಕರಣ ಅಂತ ಬೆಳವಣಿಗೆ ಆಗಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಹೋಯಿತು. ಸೊ ಹೀಗೆ ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಈ ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋದಕ್ಕೆ ಅವರು ಸಾಮರ್ಥ್ಯರು ಮತ್ತು ಸನ್ನಿಧಾತ ಎಂಬ ಎರಡು ಜನ ಭಂಡಾರದ ಅಧಿಕಾರಿಗಳನ್ನು, ತೆರಿಗೆ ಸಂಗ್ರಹದ ಭಂಡಾರದ ಅಧಿಕಾರಿಗೆ ಅವರು ನೇಮಕ, ನೀರಾವರಿಗೆ, ಕೃಷಿಗೆ, ಅರ್ಥವ್ಯವಸ್ಥೆಗೆ, ವ್ಯಾಪಾರಕ್ಕೆಲ್ಲದಕ್ಕೂ ಕೊಡಲು ಅನುಕೂಲ ಮಾಡಿ. ಇನ್ನು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು? ಸಮಾಜ ಅಂತಕ್ಕಂಥದ್ದು ಅಂದರೆ ವರ್ಣಾಧಾರಿತ ವ್ಯವಸ್ಥೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಸೊ ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ಹಿಂದಿನ ಕಾಲದಿಂದಲೂ ಕೂಡ ಈ ವರ್ಣಾಶ್ರಮ ವ್ಯವಸ್ಥೆ ಅಂತಕ್ಕಂಥದ್ದು. ಹಾಗೆ ಒಂದು ವರ್ಣದಿಂದ ಇನ್ನೊಂದು ವರ್ಣಕ್ಕೆ ಪ್ರವೇಶಿಸಿ ಸಾಮಾಜಿಕ ಮನ್ನಣೆಯನ್ನು, ಗೌರವಗಳನ್ನು ಪಡೆಯಲಿಕ್ಕೆ ಅವಕಾಶಗಳು ಕಡಿಮೆ ಇದೆ ಆಗಿನ ಕಾಲದಲ್ಲಿ. ಮತ್ತು ಬ್ರಾಹ್ಮಣರು, ಕ್ಷತ್ರಿಯ ತಮ್ಮ ಸ್ಥಾನಮಾನಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳಲಿಕ್ಕೆ ಅವಕಾಶ ಇತ್ತು. ಈ ವರ್ಣಾಶ್ರಮ ವ್ಯವಸ್ಥೆ ಅಂತಕ್ಕಂಥದ್ದು ಬಣ್ಣದ ಆಧಾರದ ಮೇಲೆ ವಿಂಗಡಣೆ ಆದರೂ ಸಹ ಅಲ್ಲೂ ಕೂಡ ಅನೇಕ ಒಳಪಂಗಡಗಳ ಜಾತಿಗಳಿಂದ ಮೆಗಾಸ್ಥಾನ ಕೃತಿಯಾದಂಥ ಇಂಡಿಕಾದಲ್ಲಿ ಅವನ್ನೆಲ್ಲ ಉಲ್ಲೇಖ ಮಾಡಿ ಬರಿತಾ ಹೋಗ್ತಾರೆ. ಸುಮಾರು 7 ಜಾತಿಗಳಿದ್ದು ಅಂತ ಹೇಳ್ತಾರೆ. ಜಾತಿ 7 ಜಾತಿ ಸಮಾಜದಲ್ಲಿ 7 ಜಾತಿಗಳಿದ್ದು ಅಂತೇಳಿ ಬರಿತಾ ಹೋಗ್ತಾನೆ. ಮತ್ತೆ ಒಂದು ಮೌರ್ಯರ ಒಂದು ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಾವು ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಳೋಕೆ ಹೊರಟಾಗ ವರ್ಣಗಳ ಆಧಾರದ ಮೇಲೆ, ಅಂದರೆ ಬಣ್ಣದ ಆಧಾರದ ಮೇಲೆ ಅಲ್ಲಿ ಜಾತಿ ಪದ್ಧತಿ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ತಾ ಬಂತು ಇಲ್ಲಿ ಮೌರ್ಯರಲ್ಲಿ. ಮುಂದಿನ ಕಾಲಘಟ್ಟದಲ್ಲಿ ಅವೇನಾಗ್ತದೆ, ಕಟ್ಟುನಿಟ್ಟಾಗಿ ಜಾರಿಗೆ ಬಂತು ಜಾತಿಯ ವ್ಯವಸ್ಥೆ. ಹಾಗಾಗಿ ಇಂಡಿಕಾ ಕೃತಿ ಮೌರ್ಯರ ಸಮಾಜದಲ್ಲಿ ಎಲ್ಲಿಯೂ ದಾಸರು ಮತ್ತು ಗುಲಾಮರಿದ್ದುದನ್ನು ಉಲ್ಲೇಖ ಮಾಡೋದು. ಗುಲಾಮಗಿರಿ ಅಂತಂದ್ರೆ ಜೀತದಾಳ ಪದ್ಧತಿ, ಇನ್ನೊಬ್ಬರಿಗೆ ಅಧೀನರಾಗಿ ಕೆಲಸ ಕಾರ್ಯಗಳನ್ನು, ಅವರು ಹೇಳಿದ ಆಳುಕಾಳುಗಳ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು. ಹಾಗೆ ಪ್ರಾಚೀನ ಗ್ರೀಕ್ ರೋಮ್ ಸಾಮ್ರಾಜ್ಯದ ಮಾದರಿಯಲ್ಲಿದ್ದಂತೆ ಈ ಮೌರ್ಯರ ಕಾಲದಲ್ಲಿ ಹೆಚ್ಚಿನದಾಗಿ ದಾಸ ಪದ್ಧತಿ ಮತ್ತು ಗುಲಾಮಗಿರಿ ಪದ್ಧತಿ ತೀವ್ರವಾಗಿ ಕಂಡು ಬರೋದಿಲ್ಲ. ಬಟ್ ಚತುರ್ವರ್ಣದಲ್ಲಿ ಮನೆಯವರಂತ ಕರೆದಲ್ಲ ಶೂದ್ರರು, ಅವರು ಕೃಷಿ ಕೂಲಿ ಕಾರ್ಮಿಕರಾಗಿ ಮನೆಯ ಆಳಗಾಳರಾಗಿ ಸೇವಕರಾಗಿ ಕೆಲಸಗಳನ್ನು ನಿರ್ವಹಿಸುತ್ತಿದ್ರು ಅಂತಕ್ಕಂಥದ್ದು ಇತಿಹಾಸದಲ್ಲಿ ನಮಗೆ ತಿಳಿದುಬರ್ತಕ್ಕಂಥದ್ದು. ಇದಿಷ್ಟು ಮೌರ್ಯರ ಕಾಲದ ಒಂದು ಅರ್ಥವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆ. ನೆಕ್ಸ್ಟ್ ಆಡಳಿತ ವ್ಯವಸ್ಥೆಗೆ ಬಂದಾಗ ಅವ್ರ ಆಡಳಿತ ಅಂತಕ್ಕಂಥದ್ದು ಕೇಂದ್ರೀಕೃತ ಆಡಳಿತ ಮಾದರಿ ವ್ಯವಸ್ಥೆ ಇತ್ತು. ನೋಡಿ, ರಾಜ್ಯಗಳನ್ನು ಹೆಂಗೆ ಮಾಡಿದ್ರು ಅಂದರೆ ಅವರು ಪ್ರಾಂತ್ಯಗಳನ್ನಾಗಿ ಅವರ ಕೈ ಕೆಳಗಡೆ
ಹಲವಾರು ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡಿದ್ರು. ಅಧಿಕಾರವನ್ನು ನೋಡಿದ್ರು ಅಂದ್ರೆ ಅಲ್ಲಿ ಮೌರ್ಯರ ಕಾಲದಲ್ಲಿ ತುಂಬಾ ಶ್ರೇಷ್ಠವಾದಂತಹ ಗೂಢಚರ್ಯ ವ್ಯವಸ್ಥೆ, ಗೂಢಚರ್ಯ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಕರೀತಾರೆ, ಇವತ್ತೇನು ಗುಪ್ತಚರ ಸಂಸ್ಥೆ ಅಂತ ಕರೀತಾರೆ ಅವು. ಆ ಗುಪ್ತಚರ ವ್ಯವಸ್ಥೆ ಇತ್ತು. ವಿಶಾಲ ಸಾಮ್ರಾಜ್ಯವನ್ನ ರಾಜ ತನ್ನ ಅಧೀನದಲ್ಲಿ ಆಡಳಿತವನ್ನು ನಡೆಸುವ ಅನುಕೂಲಕ್ಕೋಸ್ಕರ ಮಂತ್ರಿ, ಅವನ ಕೈ ಕೆಳಗಡೆ ಪುರೋಹಿತ, ಮತ್ತು ಅವನ ಕೈ ಕೆಳಗಡೆ ಸೇನಾಪತಿ, ಅವನ ಕೈ ಕೆಳಗಡೆ ಯುವರಾಜ. ನೋಡಿ, ಮಂತ್ರಿ, ಪುರೋಹಿತ, ಯುವರಾಜ, ಸೇನಾಪತಿ, ಇವರು ರಾಜನ ಕೈ ಕೆಳಗಡೆ ಕೆಲಸಕ್ಕೆ ಸಹಾಯಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಇಲ್ಲಿ ರಾಜ ಅತ್ಯುನ್ನತ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಮತ್ತೆ ಸಾಮ್ರಾಜ್ಯವನ್ನು ಏನ್ ಮಾಡಿದ, ಆಡಳಿತದ ಅನುಕೂಲಕ್ಕೋಸ್ಕರ ಅವನೇನ್ ಮಾಡ್ತಿದ್ದ ಅಂತಂದ್ರೆ ಹಲವಾರು ಭಾಗಗಳನ್ನಾಗಿ ವಿಭಜಿಸ್ತಾ ಇದ್ದ. ಹೇಗೆ ಅಂತಂದ್ರೆ ಪ್ರಾಂತ್ಯಗಳನ್ನಾಗಿ ಮಾಡ್ತಿದ್ದ. ಅವುಗಳನ್ನು ಉಸ್ತುವಾರಿ ನೋಡಿಕೊಳ್ಳಲಿಕ್ಕೆ ಯುವರಾಜ ಅಂತ ಅಧಿಕಾರಿಯನ್ನ ನೇಮಕ ಮಾಡ್ತಿದ್ದ. ಅವರೆಲ್ಲರೂ ಕೂಡ ಯಾರಾಗ್ತಿದ್ರು, ಯುವರಾಜ ಅಂತಕ್ಕಂಥವನು ರಾಜನ ಪರಿವಾರ, ಅಂದ್ರೆ ರಾಜ್ಕುಮಾರ ಅಂತ ಕರೀತಾರೆ, ಯುವರಾಜ್ ಕುಮಾರ್. ಹಾಗೆ ಅಲ್ಲಿ ನೋಡಿ, ಮೌರ್ಯರ ಆಡಳಿತ ತಕ್ಷಶಿಲೆ, ಉಜ್ಜಯಿನಿ, ವಿಕ್ರಮೋರ್ವಶೀಯ, ಗಿರ್ನಾರ್ ಮುಂತಾದವುಗಳ ಕಡೆ ಅನೇಕ ಪ್ರಾಂತೀಯ ಆಡಳಿತ ಕೇಂದ್ರಗಳನ್ನ ಮೌರ್ಯರು ಮಾಡಿಕೊಂಡ್ರು. ನೆನಪಿಟ್ಕೋಬೇಕು ಮಕ್ಕಳೇ. ತಕ್ಷಶಿಲೆ, ಉಜ್ಜಯಿನಿ ಮತ್ತೆ ಗಿರ್ನಾರ್ ಪ್ರಾಂತ್ಯಗಳು. ಇವುಗಳಲ್ಲಿ ಅವರು ಏನ್ ಮಾಡ್ತಿದ್ರು, ಆಡಳಿತವನ್ನು ವಿಕೇಂದ್ರೀಕರಣವನ್ನು ಮಾಡಿದ್ರು. ಮತ್ತೆ ಅಲ್ಲಿ ರಾಜಧಾನಿ ಪಾಟಲಿಪುತ್ರ ಅಂತ ಏನಿರ್ತಾರೆ, ಅಲ್ಲಿ ಪಾಟಲಿಪುತ್ರದಲ್ಲಿ ಆಡಳಿತವನ್ನ 30 ಅಧಿಕಾರಿಗಳು ಒಳಗೊಂಡ ಒಂದು 6 ಜನ ಸಮಿತಿಯನ್ನು ನೇಮಕ ಮಾಡಿದ್ರು. ಯಾರು? ಮೌರ್ಯರು. ನೆನ್ಪಿಟ್ಟಿರು, ಯಾರು? ಮೌರ್ಯರು. ಹಾಗಾಗಿ ಇಲ್ಲಿ ಇನ್ನೊಂದು ಅಂತಂದ್ರೆ ರಜುಕ ಅಂತಕ್ಕಂತಹ ನ್ಯಾಯಿಕ ಅಧಿಕಾರಿ, ರಜುಕ ಅಂತಕ್ಕಂಥವನು ನ್ಯಾಯಿಕ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಯುಕ್ತ ಅಂತಕ್ಕಂಥವನು ಮಾಹಿತಿ ರವಾನಿಸುವಂತಹ ಅಧಿಕಾರಿ. ಅವರು ಇದನ್ನ ಮಾಹಿತಿಯನ್ನ ದಾಖಲೆ ಮಾಡ್ತಾರೆ. ರಜುಕ ಮತ್ತು ಯುಕ್ತ ಬಹಳ ಇಂಪಾರ್ಟೆಂಟ್. ರಜುಕ ಮತ್ತು ಯುಕ್ತ ಇವನ ಕೆಲಸ ಮೇಲೆ ಇದು ಮಾಹಿತಿ ದಾಖಲೀಕರಣ ಅಥವಾ ಕ್ರೋಢೀಕರಣ, ಮಾಹಿತಿ ದಾಖಲೀಕರಣ. ಇವನು ನ್ಯಾಯ ಆಡಳಿತ, ನ್ಯಾಯಿಕ ಅಧಿಕಾರಿ. ಯಾರು? ರಜುಕ, ನ್ಯಾಯಿಕ ಅಧಿಕಾರಿ. ಹೀಗೆ ಮೌರ್ಯರು ಇತರೆ ಸಾಮ್ರಾಜ್ಯದ ರಾಜರಿಗಿಂತ ಭಿನ್ನವಾಗಿ ಆಡಳಿತವನ್ನ ನಡೆಸತಕ್ಕಂತಹ ಉದಾಹರಣೆಗಳಿವೆ. ಇನ್ನು ಕೊನೆಯದಾಗಿ ಕಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಮೌರ್ಯರು ಕೂಡ ಸಾಕಷ್ಟು ಕಲೆ ವಾಸ್ತುಶಿಲ್ಪಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೆಗಾಸ್ಥಾನ ಕೃತಿ ನೋಡಿರ್ಬೋದು, ಇಂಡಿಕಾ ಸಾಹಿತ್ಯ ಕೃತಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕೌಟಿಲ್ಯನ ಅರ್ಥಶಾಸ್ತ್ರ, ಇವೆಲ್ಲವೂ. ಆಮೇಲೆ ಮೌರ್ಯರ ಕಾಲದಲ್ಲಿ ಅದರಲ್ಲೂ ಪಾಟಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನ ಅಂತಕ್ಕಂಥದ್ದು, 3ನೇ ಬೌದ್ಧ ಮಹಾಸಮ್ಮೇಳನ ಅಂತಕ್ಕಂಥದ್ದು. ಮತ್ತೆ ಮೌರ್ಯರು ಪಾಟಲಿಪುತ್ರದಲ್ಲಿ ವೈಭವೋಪೇತವಾದಂತಹ ಒಂದು ದೊಡ್ಡ ಅರಮನೆಯನ್ನೇ ಈ ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದನ್ನ ದಾಖಲೆಗಳಲ್ಲಿ ಬರೀತಾ ಹೋಗ್ತಾರೆ. ಇನ್ನೊಂದು ಅವರ ಕೊಡುಗೆಗಳು ಅಂತಂದ್ರೆ ಸ್ತೂಪಗಳು ಮತ್ತೆ ಶಾಸನಗಳು. ಸ್ತೂಪ, ಸಾರನಾಥ ಸಾಂಚಿ ಸ್ತೂಪ ಮತ್ತು ಶಾಸನ, ಸ್ತಂಭ ಶಾಸನ, ಶಿಲಾಶಾಸನ. ಇವು ಅಕ್ಷಕಾಲದಿಂದ ನೋಡಿರೋದು 13 ಶಾಸನಗಳನ್ನು, ಶಿಲಾಶಾಸನಗಳನ್ನ ಕೆತ್ತಿಸ್ತಾ ಅಂತಕ್ಕಂಥದ್ದನ್ನ ಇತಿಹಾಸಕಾರ ಉಲ್ಲೇಖಗಳಲ್ಲಿ ನಾವು ಬರಿತಾವೆ. ಸ್ತೂಪ 30ಕ್ಕೂ ಹೆಚ್ಚು ಸ್ತಂಭಗಳು ಬರೆದಿದ್ದು ಅವುಗಳನ್ನು ಅತ್ಯಂತ ನೋಡಿ, ಈಗಿನ ಕಾಲದಲ್ಲಿ ಮಿಷಿನ್ ಎಲ್ಲ ಬಂದವು ಗ್ರೈಂಡ್ ಮಾಡಕ್ಕೆ. ಆಗಿನ ಕಾಲದಲ್ಲಿ ಅವು ಆನೆ, ಕುದುರೆ, ಮನುಷ್ಯರ ಕೈಯಿಂದ ಸ್ತೂಪಗಳನ್ನು ನಯವಾಗಿ ನಾಜೂಕಾಗಿ ನಿರ್ಮಾಣ ಮಾಡ್ತಿದ್ರು ಅನ್ನೋದಕ್ಕೆ ಅವರ ಕರಕುಶಲ ಕೆಲಸಕ್ಕೆ ಕೈಗನ್ನಡಿಯಾಗಿ ಅವು ಸಾಕ್ಷಿಭೂತವಾಗಿತ್ತು. ಮತ್ತೆ ಇನ್ನೊಂದು ನಾನು ಹೇಳಿದೆ, ಆ ಸಿಂಹಾಸನ ಅಂತಕ್ಕಂಥದ್ದು, ಏನು ಸಾರನಾಥದ ನಾವೇನು ಗರುಡ 4 ತಲೆಯ ಸಿಂಹ ಅಂತಕ್ಕಂಥದ್ದು, ಅದು ರಾಷ್ಟ್ರಲಾಂಛನ. 4 ತಲೆಯ
ಸಿಂಹ ಸಾರಥದ ಅಶೋಕನ ಶಾಸನದಿಂದ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಅದನ್ನು ರಾಷ್ಟ್ರ ಲಾಂಛನವನ್ನಾಗಿ ಸ್ವೀಕರಿಸಿಕೊಂಡಿರ್ತಕ್ಕಂಥದ್ದು. ಅದರ ಕೆಳಗಡೆ ನೋಡು, ಉಪನಿಷತ್ತಿನ ಸತ್ಯಮೇವ ಜಯತೆ ಎಂಬ ಉದ್ಘೋಷಣಾ ವಾಕ್ಯವನ್ನು ಬರೆದಿತ್ತು. ಮತ್ತೆ ಅಶೋಕ ಪಾರಾವಾರ ಬೆಟ್ಟದಲ್ಲಿ 3 ಶಿಲಾಚ್ಛಾದಿತ ಗುಹೆಗಳು, ಅಂದರೆ ರಾಕ್ ಕೇವ್ಸ್ ಅಂತ ಬಂಡೆ ಗುಹೆಗಳನ್ನು, ಹಾಗೂ ಅವನ ಮಗ ದಶರಥ ನಾಗಾರ್ಜುನ ಬೆಟ್ಟದಲ್ಲಿ 3 ಶಿಲಾಚ್ಛಾದಿತ ಗುಹೆಗಳನ್ನು ನಿರ್ಮಿಸಿದ್ದಾನೆ ಅಂತೇಳಿ ಇತಿಹಾಸಕಾರರು ಬರೀತಾವೆ. ಈ ಎಲ್ಲ ಗುಹೆಗಳು ಕೂಡ ಮೌರ್ಯರ ಪ್ರಮುಖ ಕಲೆ ವಾಸ್ತುಶಿಲ್ಪದ ಸಾಕ್ಷೀಭೂತಗಳು ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಮೌರ್ಯರ ಸಾಂಸ್ಕೃತಿಕ ಕೊಡುಗೆಗಳು. ಇನ್ನು ನೆಕ್ಸ್ಟ್ ಬಂದಾಗ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಕುಶಾನರು. ಮೌರ್ಯರ ನಂತರದಲ್ಲಿ ಬಂದಂಥ ಉತ್ತರ ಭಾರತದಲ್ಲಿ ಕುಶಾನರು ನೋಡು, ಗ್ರೀಕರ ನಂತರ ಆಡಳಿತಕ್ಕೆ ಬಂದಂತಹ ಈ ಕುಶಾನರು ಇಲ್ಲಿ ತಮ್ಮದೇ ಆದಂತಹ ಒಂದು ಆಡಳಿತವನ್ನು ನಡೆಸಿ ಸಾಮ್ರಾಜ್ಯದಲ್ಲಿ ಶಕ ಮಹಾರಾಜ ಅಂತ ಶಕವರ್ಷ ಅಂತಕ್ಕಂಥದನ್ನ ಬಿಟ್ಟೋಗಿರ್ತಕ್ಕಂಥದ್ದಕ್ಕೆ ಸಾಕ್ಷ್ಯ ಇದೆ. ಇದರಲ್ಲಿ ನೋಡಿ, ಕುಶಾನರು ಎಂದು ಬಂದಾಗ ಇವರು ವಿಶೇಷವಾಗಿ ಏನು ಬೌದ್ಧ ಧರ್ಮದಲ್ಲಿ 2 ಪಂಗಡಗಳಿವೆ, ಮಹಾಯಾನ ಮತ್ತೆ ಹೀನಯಾನ. ಆ ಮಹಾಯಾನ ಪಂಥದ ಆಶ್ರಯದಲ್ಲಿ ಇವರು ಕುಶಾನರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆಯನ್ನ ಬರ್ತಾರೆ. ಇವರು ಸಾಮಾನ್ಯವಾಗಿ ಕುಶಾನರು ಯೂಚಿ ಪಂಗಡಕ್ಕೆ ಸೇರಿದರು. ಯೂಚಿ ಪಂಗಡ ಯೂಚಿ ಪಂಗಡಕ್ಕೆ ಸೇರಿದಂಥವರು. ಇದೇ ಸಮಯದಲ್ಲಿ ಏನಾಗುತ್ತೆ, ಶಕ ಮತ್ತು ಭಾರತೀಯನ್ನರು ಅಂತ ಕರೀತಾರೆ. ಅವರು ವಾಯುಭಾಗದಲ್ಲಿ ನೆಲೆಸಿದ್ದ ವಿದೇಶಿ ಸಮುದಾಯಗಳನ್ನು ಕುಶಾನರು ಶಕ ಮತ್ತು ಭಾರತೀಯನ್ನರನ್ನಾಗಿ ಸೋಲಿಸಿ ಅವರೇನು ಮಾಡ್ತಾರೆ, ಆ ಉತ್ತರ ಭಾರತದ ಗಾಂಧಾರ ಪ್ರದೇಶದಲ್ಲಿ ನೆಲೆಸ್ತಾ ಹೋಗ್ತಾರೆ. ಗಾಂಧಾರ ಶಿಲ್ಪಕಲೆ ಅಂತ ಕೇಳಿದ್ರು. ಮಾನವನ ದೇಹವನ್ನು ಹೋಲುವ ಮೂರ್ತಿಗಳು ಅವು, ಮಾನವನ ದೇಹವನ್ನು ಹೋಲ್ತಕ್ಕಂತಹ ಮೂರ್ತಿಗಳನ್ನ ನಾವು ಗಾಂಧಾರ ಶಿಲ್ಪಕಲೆಯಲ್ಲಿ ಚೆನ್ನಾಗಿ ನೋಡ್ತೀವಿ. ಹಾಗಾದ್ರೆ ಕುಶಾನರ ವಂಶ ಸ್ಥಾಪಕ ಯಾರು? ಕುಜಲ ಕಾರ್ಪೀಸಸ್. ನೆನಪಿಟ್ಕೊಳ್ಳಿ, ಮುಂದಂಗ ಪ್ರಶ್ನೆ ಕೇಳಬಹುದು. ಕುಶಾನರು ಡ್ಯಾಶ್ ಪಂಗಡಕ್ಕೆ ಸೇರಿದವರು, ಯೂಚಿ ಪಂಗಡಕ್ಕೆ ಸೇರಿದವರು. ಕುಶಾನರ ವಂಶದ ಸ್ಥಾಪಕ ಯಾರು? ಕುಜಲ ಕಾರ್ಪೀಸಸ್ ಅಂತೇಳಿ. ಇವನು ಈ ವಂಶದ ಪ್ರಮುಖ ಸ್ಥಾಪಕನಾಗಿದ್ದು, ಕುಶಾನರ ಪ್ರಸಿದ್ಧ ದೊರೆ ಅಂತಂದ್ರೆ ಕಾನಿಷ್ಕ. ಹಾಗಾಗಿ ಇಲ್ಲಿ 2 ಜನ ಮುಖ್ಯ, ಯಾರು? ಕುಶಲ ಕಾರ್ಪೀಸಸ್ ಮತ್ತೆ ಕಾನಿಷ್ಕ ಅಂತೇಳಿ ಈ ವಂಶದ 2 ಪ್ರಮುಖ ದೊರೆಗಳಾಗಿದ್ದು, ಮೂಲತಃ ಇವರು ಯೂಚಿ ಪಂಗಡ ಅಥವಾ ಬುಡಕಟ್ಟಿಗೆ ಸೇರಿದವರಾಗಿದ್ದು, ಕುಶಲ ಕಾರ್ಪೀಸಸ್ ನೇತೃತ್ವದಲ್ಲಿ ಇವರೇ ಮಾಡ್ತಾರೆ, ಏನು ವಾಯುವ್ಯ ಪ್ರಾಂತ್ಯದಲ್ಲಿ ಗಾಂಧಾರಕ್ಕೆ ಬಂದಲ್ಲಿ ಅನೇಕ ಬೆಟ್ಟಗಳನ್ನು ದಾಟಿಕೊಂಡು ಬಂದು ಕಾಬೂಲ್, ಕೈಬರ್ ಮತ್ತು ಬೋಲೋನ್ ಕಣಿವೆಗಳ ಮೂಲಕ ಕಾಶ್ಮೀರದಲ್ಲಿ ಬಂದು ಏನು ಮಾಡ್ತಾರೆ, ನಮ್ಮ ನೆಲೆಯನ್ನು ಸ್ಥಾಪನೆ ಮಾಡ್ತಾರೆ. ನಮ್ಮ ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರ. ಮುಂದೆ ಇಲ್ಲಿ ಏನು ಮಾಡ್ತಾರೆ ಅವರು ಅಂದ್ರೆ, ಇನ್ನೊಬ್ಬ ಯಾರು ಅಂದ್ರೆ ವಿಮಾನ್ ಕಾರ್ಪೀಸಸ್. ವಿಮಾನ್ ಕಾರ್ಪೀಸಸ್ ಕಾಲದಲ್ಲಿ ಅವನೇನ್ ಮಾಡ್ತಾರೆ, ಚಿನ್ನದ ನಾಣ್ಯಗಳನ್ನು ಜಾರಿ ನೆನಪಿಟ್ಟು ಚಿನ್ನದ ನಾಣ್ಯಗಳನ್ನ ಚಲಾವಣೆಗಳಿಂದ ಕುಶಾನರ ದೊರೆ ಯಾರಪ್ಪ ಅಂದ್ರೆ ವಿಮಾನ್ ಕಾರ್ಪೀಸಸ್. ಇಲ್ಲಿಂದ ಮುಂದಕ್ಕೆ ಕುಶಾನರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಚಿನ್ನ ಮತ್ತು ತಾಮ್ರದ ನಾಣ್ಯಗಳನ್ನೇ ಚಲಾವಣೆಗೆ ತರ್ತಾರೆ. ಇವನ ನಂತರ ಮತ್ತೆ ವಿಮಾ ಕಾರ್ಪೀಸಸ್ ನಂತರ ಅಧಿಕಾರಕ್ಕೆ ಬಂದಂತ ಕುಶಾನರ ಶ್ರೇಷ್ಠ ಪ್ರಸಿದ್ಧ ದೊರೆ ಅಂತಂದ್ರೆ ಕಾನಿಷ್ಕ ಅಂತ. ಹಾಗಾಗಿ ವಿಮಾ ಕಾರ್ಪೀಸಸ್ ನಂತರ ಬಂದವನೇ ಕಾನಿಷ್ಕ. ಇವನ ಆಳ್ವಿಕೆ ಅಡಿಯಲ್ಲಿ ಕುಶಾನರ ಮನೆತನ ಅಂತಕ್ಕಂಥದ್ದು ತುಂಬಾ ಸಮೃದ್ಧವಾಗಿ ವ್ಯಾಪಕವಾಗಿ ಉತ್ತರ ಭಾರತದಲ್ಲಿ ಬೆಳೀತಾ ಹೋಗ್ತದೆ. ಇವನು ಯಾಕೆ ಪ್ರಸಿದ್ಧ ದೊರೆ ಅಂತಂದ್ರೆ, ಸಾಲಿವಾಹನ ಶಕೆ ಈ 78ರಲ್ಲಿ ಶಕವರ್ಷ ಅಂತ ಶಕೆ ಅಂತ ಹೇಳಿ ಸಾಲಿವಾಹನ ಶಕ ಅಂತ ಕರಿತೀವಿ. ಈಗಲೂ ಕೂಡ ನಾವು ಎಡಿ ಮತ್ತು BC ಅಂತ ಕೇಳಬಹುದು. ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಮತ್ತು
ಕ್ರಿಸ್ತ ಶಕ. ಅದನ್ನ ಈಗೇನ್ ಮಾಡಿದ್ವಿ ನಾವು ಸಾಲಿವಾಹನ ಶಕ ಪೂರ್ವ ವರ್ಷ ಸಾಲಿವಾಹನ ಶಕ. BC ಅಂದ್ರೆ ಬಿಫೋರ್ ಪ್ಲಸ್ AD ಅಂದ್ರೆ ಆಫ್ಟರ್ ಡೆತ್ ಅಂತ. ಅಂದ್ರೆ ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಏನು ಯೇಸು ಕ್ರಿಸ್ತ ಅಂತಕ್ಕಂಥ ಜನಿಸಿದಲ್ವಾ, ಅಲ್ಲಿ ನಿತ್ಲಗಳನ್ನು ನಾವು ಕ್ರಿಸ್ತ ಶಕ ಅಂತಂದ್ವಿ, ಅಲ್ಲಿಂದ ಹಿಂದಿನದನ್ನು ಕ್ರಿಸ್ತ ಪೂರ್ವ ಅಂತ. ಹೀಗೆ ಶಕವರ್ಷ ಅಂತೇಳಿ ಅದನ್ನು ಪರಿಗಣಿಸಿ ಇವತ್ತು ಕೂಡ ಶಕಯುಗ ಅಂತ ಕೂಡ ಅವನ್ನ ಕರಿತೀವಿ. ನಾವು ಕ್ಯಾಲೆಂಡರ್ಗಳೆಲ್ಲ ನೋಡ್ತಿರ್ತೀವಿ, ಸಾಲಿವಾಹನ ಶಕವರ್ಷ, ಹಿಜರ ಶಕೆ ಅಂತೇಳಿ. ಇನ್ನು ಭಾರತದಲ್ಲಿ ಕನಿಷ್ಠ ಆಳ್ವಿಕೆ ದಕ್ಷಿಣದ ಸಾಂಚಿ ಮತ್ತು ಪೂರ್ವದ ಬನಾರಸ್ವರೆಗೂ ಹೋಗ್ತಿತ್ತು. ಅಶೋಕನ ಶಿಲಾಶಾಸನ ಸಾಂಚಿ ಅಲ್ಲಿ ನೋಡ್ತೀವಿ. ಇನ್ನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಇವತ್ತು ಕೂಡ ಫೇಮಸ್, ಮದನ್ ಮೋಹನ್ ಮಾಳವೀಯ ವಿದ್ಯಾಲಯ ಅಂತ ಕರಿತೀವಿ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಲ್ಲಿ ಇವರು ಕೂಡ ಹರಡಿತ್ತು. ಮಧ್ಯ ಏಷ್ಯಾವನ್ನು ಒಳಗೊಂಡಿರುವ ಆಳ್ವಿಕೆ ಒಂದು ವಿಶಾಲ ಸಾಮ್ರಾಜ್ಯವನ್ನು ಹೊಂದಿದ್ದು ಕಾನಿಷ್ಕ ಅಂತಕ್ಕಂಥವನು ಬೌದ್ಧ ಧರ್ಮಕ್ಕೆ ಅಪಾರ ಪ್ರಮಾಣದ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ ಮತ್ತೆ ಇವನನ್ನು ಇನ್ನು ಯಾರೋ ಈ ಕಾನಿಷ್ಕ ಮಹಾರಾಜನ ಆಳ್ವಿಕೆಯಲ್ಲಿ ಇವನೇನ್ ಮಾಡ್ತಾನೆ, ಕಾನಿಷ್ಕ ತನ್ನ ರಾಜ್ಯದಲ್ಲಿ ಪೇಶಾವರ, ಪಾಕಿಸ್ತಾನ ಪ್ರಾಂತದಲ್ಲಿ ಪೇಶಾವರ ಅಥವಾ ಪುರುಷಪುರ ಇದನ್ನು ರಾಜಧಾನಿ ಕಾನಿಷ್ಕನ ರಾಜಧಾನಿ ಯಾವುದು? ಪುರುಷಪುರ ಅಥವಾ ಪೇಶಾವರ. ಇನ್ನೊಂದು ಇವ್ರದ್ದು ಅತ್ಯಂತ ಶ್ರೇಷ್ಠ ನಗರ ಅಂದ್ರೆ ಮಥುರಾ, ಕೃಷ್ಣನ ಜನ್ಮಸ್ಥಳ ಮಥುರಾ ಅಂತೇಳಿ ಕರಿತೀವಿ. ಮತ್ತೆ ಕಾನಿಷ್ಕ ಬೌದ್ಧ ಧರ್ಮಕ್ಕೆ ಅಪಾರ ಪ್ರಮಾಣದ ಕೊಡುಗೆಯನ್ನ ಕೊಟ್ಟ. ಬಹುಶಃ ನೀವೆಲ್ಲ ನೋಡಿರಬಹುದು, ಮೌರ್ಯ ನಂತರ ಬಂದಂತಹ ಕುಶನರು ಕೂಡ ಈ ಮಹಾಯಾನ ಪಂಥವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರು ಉಟ್ಕೊಂಡ್ರು ಅಂತ ಹೇಳಿ ನಾವು ಇತಿಹಾಸದಲ್ಲಿ ನೋಡಿದ್ವಿ. ಹಾಗೆ ಇವನು ಕೂಡ ಬೌದ್ಧ ಧರ್ಮಕ್ಕೆ ಅಪಾರ ಪ್ರಮಾಣದ ಕೊಡುಗೆಗಳನ್ನ ಕೊಟ್ಟ ಅಂತ ನಾವು ಇತಿಹಾಸದಲ್ಲಿ ತಿಳ್ಕೊಂಡು. ಸೊ ಯಾಕೆ ಅಂತಂದ್ರೆ ಇವನು ಕೊಟ್ಟಂತಹ ಅಪಾರ ಪ್ರಮಾಣದ ಪ್ರೋತ್ಸಾಹದಿಂದ, ಸಮೃದ್ಧಿಯಿಂದ ಆ ಧರ್ಮ ವಿದೇಶದಲ್ಲೆಲ್ಲ ಬೆಳೀತಾವಾಯಿತು. ಅವನ ಆಸ್ಥಾನದಲ್ಲಿ ಅಶ್ವಘೋಷ, ವಸುಮಿತ್ರ, ನೋಡಿ ಅಶ್ವಘೋಷ, ವಸುಮಿತ್ರ, ಇವರೆಲ್ಲರೂ ಕೂಡ ಇದು ಅಶ್ವಘೋಷನ ಬುದ್ಧ ಚರಿತ್ರೆ ಇರ್ಬೋದು, ವಸುಮಿತ್ರನು ಕೂಡ ಅವನ ಆಸ್ಥಾನದಲ್ಲಿ ಇದ್ದು, ಮತ್ತೆ ಸಂಗಾರಕ್ಕ ಇವರು ಕೂಡ ಪ್ರಮುಖ. ಇವರೆಲ್ಲರೇನು ಅಶ್ವಘೋಷ, ವಸುಮಿತ್ರ, ಸಂಗಾರಕ ಬೌದ್ಧ ವಿದ್ವಾಂಸರು. ಬೌದ್ಧ ವಿದ್ವಾಂಸರು, ಬುದ್ಧಿಜೀವಿಗಳು. ಈಗ ಹೆಂಗೆ ಬೌದ್ಧ ಧರ್ಮಗುರು ಅಂತ ದಲೈ ಲಾಮಾ ಅಂತ ಕರಿತೇವೆ, ಹಂಗೆ ಅವರು ಕೂಡ ಅವರ ಆಸ್ಥಾನದಲ್ಲಿ ಇದ್ದು ಆ ಬೌದ್ಧ ಧರ್ಮದ ಅಭಿವೃದ್ಧಿಗಾಗಿ ಮತ್ತು ಬೌದ್ಧ ಧರ್ಮದ ಏಳಿಗೆಗಾಗಿ, ಅದರ ವಿಕಾಸಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ. ಯಾರು? ಬೌದ್ಧ ವಿದ್ವಾಂಸರು. ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಇದನ್ನ ನೆನ್ಪಿಟ್ಕೋಬೇಕು ನೀವು. ಕಾನಿಷ್ಕನ ಆಸ್ಥಾನದಲ್ಲಿದ್ದಂತಹ 3 ಜನ ಬೌದ್ಧ ವಿದ್ವಾಂಸರುಗಳು ಯಾರು ಅಂತಂದ್ರೆ ಇವರು ಬರೀಬೇಕು. ವಸುಮಿತ್ರ, ಮತ್ತೆ ಅಶ್ವಘೋಷ ಮತ್ತು ಸಂಗಾರಕ ಅಂತ. ಮತ್ತೆ ಕಾನಿಷ್ಕನ ಅವಧಿಯಲ್ಲಿ ಇನ್ನೊಂದು ಬೌದ್ಧರಿಗೆ ಬಹಳ ಪ್ರಾಮುಖ್ಯವಾದಂತಹ ಕೊಡುಗೆ ಏನಪ್ಪಾ ಅಂತಂದ್ರೆ, ಇನ್ನೊಂದು 4ನೇ ಬೌದ್ಧ ಮಹಾಸಮ್ಮೇಳನ. ಬೌದ್ಧ ಮಹಾಸಮ್ಮೇಳನ ಇದು ಇವನ ಆಳ್ವಿಕೆ ಅವಧಿಯಲ್ಲಿ ಪುರುಷಪುರ ಅಥವಾ ಪೇಶಾವರ ಅಲ್ಲಿ ನಡೀತದೆ. ಅಂದ್ರೆ ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ, ಕಾಶ್ಮೀರ ನೆನ್ಪಿಟ್ಕೊಳ್ಳಿ. 4ನೇ ಬೌದ್ಧ ಸಮ್ಮೇಳನವನ್ನು ಕಾಶ್ಮೀರದಲ್ಲಿ ಅವನು ಕಾನಿಷ್ಕನ ನೇತೃತ್ವದಲ್ಲಿ ನಡೆಸಿಕೊಡ್ತಾನೆ. ಬಹಳ ಇಂಪಾರ್ಟೆಂಟ್. ಇವತ್ತು ಕೂಡ ಕಾಶ್ಮೀರದಲ್ಲಿ ಪಂಡಿತರು ಅಂತ ಕರೀತಾರೆ ಬುದ್ಧಿಜೀವಿಗಳು. ಇದಕ್ಕೆ ಕಾರಣ ಅಲ್ಲಿ ಬೌದ್ಧ ಧರ್ಮದ ಪ್ರಭಾವ. ಹಾಗಾಗಿ ಅವನು ಕೂಡ ಏನು ಅಶೋಕ ಹೆಂಗೆ ಕೊನೆಯ ಮತ್ತು ಅಂತಿಮ ಯುದ್ಧವನ್ನು ಮಾಡಿ ಮಮ್ಮಲಮರಿಗೆ ಯುದ್ಧವನ್ನು ಸತ್ಸಂಗ ಪರಿತ್ಯಾಗ ಮಾಡಿದ, ಹಂಗೆ ಇವನು ಅಶೋಕ ರೀತಿಯಲ್ಲಿನೇ ಕಾನಿಷ್ಕ ಬೌದ್ಧ ಧರ್ಮಕ್ಕೆ ಉದಾರವಾದಂತಹ ದಾನವನ್ನು, ದೇಣಿಗೆಯನ್ನು ಕೊಟ್ಟು ಆ ಧರ್ಮ ಅಂತಕ್ಕಂಥದ್ದು ಮಧ್ಯ ಏಷ್ಯಾದಲ್ಲಿ ಪ್ರಸರಣ ಆಗಲಿಕ್ಕೆ ಮತ್ತು ಚೀನಾಗಳ ವಿದೇಶಗಳಿಗೂ ಕೂಡ ಅದು ಹರಡಲಿಕ್ಕೆ ಕಾರಣೀಭೂತನಾಗ್ತದೆ. ನೆನ್ಪಿಟ್ಕೋಬೇಕು ಮಕ್ಕಳೇ.
ವಿದೇಶಗಳಲ್ಲಿ ಮತ್ತು ಮಧ್ಯ ಏಷ್ಯಾದಲ್ಲಿ ಬೌದ್ಧ ಧರ್ಮ ಪ್ರಸಾರವಾಗಲಿಕ್ಕೆ ಕಾರಣವಾದ ಕುಶಾನರ ಪ್ರಸಿದ್ಧ ದೊರೆ ಯಾರು? ಕಾನಿಷ್ಕ. ಮತ್ತು ಇವನ ಕಾಲದಲ್ಲಿ ನಾನು ಹೇಳಿದ ಗಾಂಧಾರ ಶಿಲ್ಪಕಲೆ ಬಹಳ ಪ್ರಮುಖವಾದ ಕಲೆ ವಾಸ್ತು ಶಿಲ್ಪಕಲೆಯಲ್ಲಿ ಪ್ರೋತ್ಸಾಹವನ್ನು ಪಡ್ತಾವೆ. ನಾನೀಗಾಗಲೇ ಹೇಳಿದೆ, ಮಾನವನ ಮುಖವನ್ನು ಹೋಲುವಂತಹ ಶಿಲ್ಪ ಮೂರ್ತಿಗಳನ್ನು ನಾವು ಗಾಂಧಾರ, ಅದರಲ್ಲಿ ಬುದ್ಧನ ಪ್ರತಿಮೆ ನೋಡಿರ್ಬೋದು. ಗಾಂಧಾರ ಶಿಲ್ಪಕಲೆ ಇದು ಬಹಳ ಇಂಪಾರ್ಟೆಂಟ್. ನೆನಪಿಡಬೇಕು, ಮಾನವನ ಮುಖವನ್ನ ಹೋಲುವ ಪ್ರತಿಮೆಗಳು ಹೋಲುವ ಮೂರ್ತಿಗಳು, ಶಿಲ್ಪಗಳು ಅಂತ ಹೇಳ್ತಾರೆ. ಶಿಲ್ಪಗಳು ಇದಿಷ್ಟು ಈ ಕುಶಾನರ ಪ್ರಮುಖ ಅರಸನಾದಂಥ ಕಾನಿಷ್ಕನ ಕೊಡುಗೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ಲ? ಇದಿಷ್ಟು ನೋಡಿ. ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ಮೌರ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ವಿವರಿಸಿ. ನೆಕ್ಸ್ಟ್, ಮೌರ್ಯರ ಕಲೆವಾಸ್ತು ಶಿಲ್ಪಗಳ ಕೊಡುಗೆಗಳೇನು? ಕುಶಾನರ ವಂಶದ ಸ್ಥಾಪಕ ಯಾರು? ಮತ್ತು ಕುಶಾನರ ಪ್ರಸಿದ್ಧ ದೊರೆಯರು, ಅವನ ಕೊಡುಗೆಗಳೇನು? ಇವುಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ಆಯ್ತಾ? ಮತ್ತೆ ಶಕವರ್ಷ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದಂತಹ ಕಾನಿಷ್ಕರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಬಹುದು. ಅಥವಾ ಶಕವರ್ಷ ಪ್ರಾರಂಭ ಮಾಡಿದಂತಹ ಕಾನಿಷ್ಕನ ಪ್ರಮುಖವಾದಂತಹ ಸಾಧನಗಳೇನು ಇವುಗಳು, ಅಥವಾ ಸಾಮ್ರಾಜ್ಯದ ವಿಸ್ತರಣೆಯನ್ನು ಅವನು ಹೇಗೆ ಮಾಡಿ ಅನ್ನೋದ್ರ ಬಗ್ಗೆ ಕೇಳಬಹುದಾಗಿದೆ. ಗಾಂಧಾರ ಶಿಲ್ಪಕಲೆಯ ಲಕ್ಷಣಗಳೇನು ಚರ್ಚಿಸಿ ಅಂತಂದರೆ, ಮಾನವನ ಮುಖವನ್ನು ಹೋಲುವ ಉಬ್ಬಿದ ಒಂದು ಶಿಲ್ಪಕಲೆಗಳನ್ನು ಹೊಂದಿರತಕ್ಕಂಥದ್ದು. ಕಿವಿ, ಕಣ್ಣು, ಮೂಗು ಅಥವಾ ತಲೆ ಅಥವಾ ಮುಖ, ಇವನ್ನ ಒಂದು ಬುದ್ಧನ ಮೂರ್ತಿ ನೋಡ್ತೀವಿ, ಆ ರೀತಿ ಇರ್ತಕ್ಕಂಥವನ್ನ ನಾವಿದ್ರು. ಇಂದಿಗೂ ಕೂಡ ನಾವು ಮಥುರಾ, ಪೇಶಾವರ, ಬಿಹಾರ ಮತ್ತು ಬನಾರಸ್ ಅಲ್ಲೆಲ್ಲ ಹೋದರೆ ಈ ರೀತಿಯ ಲಕ್ಷಣಗಳುಳ್ಳ ದೇಗುಲಗಳನ್ನು ನಾವು ನೋಡಬಹುದಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು. ಇನ್ನೊಂದು ಡೌಟ್ಸ್ ಇದ್ರೆ ನೀವು ಕೇಳಿ ನೋಡಿ. ಕುಶಾನ ವಂಶದ ಸ್ಥಾಪಕ ಕಾರ್ಡ್ಮೀಸಸ್, ನಂತರ ಕಾನಿಷ್ಕ ಸಾಧನ. ಮತ್ತೆ ಕುಶಾನರ ಚಿನ್ನನಾಣ್ಯಗಳನ್ನು ಚಲಾವಣೆ ತಂದ ಏಕೈಕ ಅರಸರು ಯಾರು? ವಿಮಾ ಕಾರ್ಡ್ಮೀಸಸ್. ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಮತ್ತೆ 4ನೇ ಬೌದ್ಧ ಸಮ್ಮೇಳನವನ್ನ ಕಾನಿಷ್ಕ ಏರ್ಪಡಿಸಿದ ಕಾಶ್ಮೀರದಲ್ಲಿ ಅಲ್ವಾ? ಹೀಗಾಗಿ ಬೌದ್ಧ ಮಹಾಸಮ್ಮೇಳನವನ್ನು ಯಾಕೆ ಮಾಡಿದ ಅಂದ್ರೆ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಮತ್ತು ಬೌದ್ಧ ಧರ್ಮದ ಏಳಿಗೆಗಾಗಿ. ಇವಿಷ್ಟು ಈ ಒಂದು ಅಂಶಗಳು, ಈ ಒಂದು ಅಧ್ಯಯನ ಮಾಡತಕ್ಕಂಥ ಪ್ರಮುಖ ಮುಖ್ಯ ಅಂಶ. ಇನ್ನೇನಾದ್ರೂ ನಿಮಗೆ ಇದ್ರ ಬಗ್ಗೆ ಹೇಳ್ತೇವೆ. ಇಲ್ಲಿಗೆ ಈ ಅಧ್ಯಯನ ಆಯ್ತು ಮುಖ್ಯವಾಗಿ ಮುಗಿತಾ ಹೋಗ್ತು. ಮತ್ತೆ ನೋಡ್ರಿ, ಈಗ ಅದರಲ್ಲೂ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಅಂದ್ರೆ ಅಶೋಕನ ಯುದ್ಧ, ಕಳಿಂಗ ಯುದ್ಧದ ಬಗ್ಗೆ ವಿವರಿಸಿ ಅಂತ ಕೇಳಬಹುದು. ಕಳಿಂಗ ಯುದ್ಧದ ಬಗ್ಗೆ ಮತ್ತೆ ಚಂದ್ರಗುಪ್ತ ಮೌರ್ಯನ ಸಾಧನೆಗಳೇನು ಚರ್ಚಿಸಿ ಅಂತ ಕೇಳಬಹುದು. ಅಥವಾ ಮಯೂರರ ಸಾಂಪ್ರತಿಕ ಕೊಡುಗೆಗಳ ಬಗ್ಗೆ ವಿವರಿಸಿ ಅಂತೇಳಿ ಕೇಳಬಹುದು. ಅಥವಾ ಕುಶಾನರ ಪ್ರಸಿದ್ಧ ದೊರೆಯರು, ಅವನ ಸಾಧನೆಗಳೇನು ತಿಳಿಸಿ ಅಂತೇಳಿ. ಮತ್ತೆ ಬೌದ್ಧ ಧರ್ಮಕ್ಕೆ ಅಶೋಕನ ಕೊಡುಗೆಗಳೇನು, ಅಥವಾ ಜನೋಪಯೋಗಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಅಶೋಕನ ಕೈಗೊಂಡನು ಹೇಗೆ ಎಂಬುದನ್ನು ತಿಳಿಸಿ ಚರ್ಚಿಸಿ ಅಂತಂದ್ರೆ ಅವನೆಲ್ಲ ಸಾಲುಮರ ನೆಟ್ಟಿದ್ದು, ಬಸ್ ನಿಲ್ದಾಣ ಕಟ್ಟಿಸಿದ್ದು, ಮತ್ತೆ ಶಿಲಾಶಾಸನ ಕೆಚ್ಚಿದ್ದು, ಮತ್ತೆ ಯುದ್ಧ ಮಾಡಿದ್ದು, ನಮ್ಮಲ ಮರಿಗೆ ಪರಿವರ್ತನೆಯಾಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು, ಇವೆಲ್ಲ ಅಂಶಗಳನ್ನು ನೀವು ಅಲ್ಲಿ ಬರೀಬೇಕಾಗ್ತದೆ. ಆಮೇಲೆ ಅರ್ಥಶಾಸ್ತ್ರದ ಬಗ್ಗೆ ವಿವರಿಸಿದರೆ ಕೌಟಿಲ್ಯ ಅರ್ಥಶಾಸ್ತ್ರದ ಬಗ್ಗೆ ಕೃತಿ, ಅದು ಏನು ಶ್ಯಾಮಶಾಸ್ತ್ರಿ ಅಂತಕ್ಕಂಥವ್ರು ಏನು ಹೊಸದಾಗಿ ಪತ್ತೆ ಹಚ್ಚಿದ್ರು, ಅದರಲ್ಲಿ ಅವನೇನು ಒಬ್ಬ ರಾಜ ಆಡಳಿತ ನಡೆಸಬೇಕು, ಏನೆಲ್ಲ ಲಕ್ಷಣ ಹೊಂದಿರಬೇಕು, ಅವೆಲ್ಲವನ್ನು ಚರ್ಚೆ. ರಾಜಾಡಳಿತ, ನ್ಯಾಯ ತೀರ್ಮಾನ, ಇದಿಷ್ಟು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಮತ್ತೆ ಮೌರ್ಯರು ಯಾವ ರೀತಿ ಸಾಮ್ರಾಜ್ಯವನ್ನ ರಾಜ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಅವನ ಕೈ ಕೆಳಗಡೆ ಪುರೋಹಿತ, ಮತ್ತೆ ಸೇನಾಪತಿ, ಮತ್ತೆ ಇದು ಏನು ಯುವರಾಜ,
ಅಧೀನದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿಗೆ ಅದನ್ನು ಸಾಮರ್ಥ್ಯರು ಮತ್ತು ಸನ್ನಿಧಾತ ಅಂತಕ್ಕಂಥ ತೆರಿಗೆ ಸಂಗ್ರಹ ಅಧಿಕಾರಿಗಳು ಇವೆಲ್ಲವನ್ನು ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ? ಇಷ್ಟು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಇದರ ಬಗ್ಗೆ ಏನಾದರೂ ನಿಮಗೆ ಸಂದೇಹಗಳಿದ್ರೆ ನೀವು ಕೇಳಬಹುದು. ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಕಲೆವಾಸ ಶಬ್ದಕ್ಕೆ 3 ಕೊಡುಗೆ, ಅದು ಮತ್ತೆ ಅರ್ಥವ್ಯವಸ್ಥೆಯಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇನ್ನು 2 ಅಂಕದಾದ್ರೆ ಇದು ಮೌರ್ಯರ ಇತಿಹಾಸ ತಿಳಿಯಲು ದೊರೆತಿರುವ ಆಕಾರ ಗ್ರಂಥಗಳ ಬಗ್ಗೆ ತಿಳಿಸಿ ಅಂತನಾದರೂ ಕೇಳಬಹುದು. ನಾನು ಹೇಳಿ ಮುದ್ರಾ ರಾಕ್ಷಸ, ಅರ್ಥಶಾಸ್ತ್ರ, ಮತ್ತೆ ಶಾಸನಗಳು ಅಶೋಕನವು ಅವು, ಆಮೇಲೆ ಇದು ಅಂತದ್ದು ಮೆಗಸ್ತನ್ಸ್ನ ಇಂಡಿಕಾ ಇವಿಷ್ಟು.